ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ಇವರು ತಲೆ ಬಗ್ಗಿಸುವ ಸರ್ಕಾರದ ಜೊತೆಗೆ ನಿಂತಿದ್ದಾರೆ ಎಂಬುದು. ಈಗ ನೋಡಿ, ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು, ನಾನು 16 ಸಲ ಹೇಳಿದ್ದೀನಿ, ಭಾರತವನ್ನ ಹೆದರಿಸಿದ್ದೀನಿ, ಬಗ್ಗಿಸಿದ್ದೀನಿ, ನಾನು ಟ್ರೇಡ್ ಡೀಲ್ನ ಧಮಕಿ ಹಾಕಿದ್ದೀನಿ, ಅದಕ್ಕೆ ಭಾರತ ವಾರನ್ನ ನಿಲ್ಸಿದೆ. ನೋಡಿ, ಮೊದಲಿಗೆ ಡೊನಾಲ್ಡ್ ಟ್ರಂಪ್ಗೆ ನಾಲೆಜ್ ಅಷ್ಟಾಗಿಲ್ಲ. ಹಾಗಾಗಿ ನಾನು ಇಷ್ಟು ತಿಂಗಳಿಂದ ನಾನು ಹೇಳ್ತಾನೆ ಇದ್ದೆ, US ಜೊತೆ ನಮಗೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಒಂದು ವೇಳೆ ಅದು ಹಾಳಾಗ್ತಾ ಇದೆ, ತುಂಬಾ ಹಾಳಾಗ್ತಾ ಇದೆ. ನೋಡಿ, ಪ್ರೈಮ್ ಮಿನಿಸ್ಟರ್ ಅವರು ಅವ್ರ ಜೊತೆ ಅರ್ಧ ಗಂಟೆ ಮಾತಾಡಿದ್ದಾರೆ. ಫಾರಿನ್ ಸೆಕ್ರೆಟರಿ ಅವರ ವಿಡಿಯೋ ಬಂದಿದೆ. ಅದಾದ್ಮೇಲೆ ಕೂಡ ಅವರು ಒಂದೇ ಸಮನೆ ಹೇಳ್ತಾನೆ ಇದ್ದಾರೆ, ಆ ವಾರ್ನ ನಾನೇ ನಿಲ್ಸಿದ್ದು ಅಂತ. ಅಲ್ಲ, ಏನಪ್ಪ ಇದು? ನಮ್ದು 135 ಕೋಟಿ ಜನಸಂಖ್ಯೆ ಇರೋ ದೇಶ. ಯಾರೋ ಬಂದು ನಮ್ಮ ಹತ್ರ ಹೇಳ್ತಾರೆ, ಆ ಯುದ್ಧನ ನಾವ್ ನಿಲ್ಸಿದ್ದು. ಏನ್ ನಿಲ್ಸಿದ್ರಿ ನೀವು? ಟ್ರೇಡ್ ಡೀಲ್ನ ಹೆಸರಲ್ಲಿ ಹೆದರಿಸಿದ್ದಾರೆ. ಅಲ್ಲ, ಏನ್ ಟ್ರೇಡ್ ಡೀಲ್ ಇಂದ ಎಲ್ರಿಗೂ ಉಪಯೋಗ ಇದೆ, ನಿಮ್ಗೂ ಉಪಯೋಗ ಇದೆ. ಅಲ್ಲ, ಇಲ್ಲಿ ನೋಡಿ, ಭಾರತದ ಟ್ರೇಡ್ ಡೀಲ್ ಪಾಕಿಸ್ತಾನ್ ಜೊತೆ ತುಂಬಾನೇ ಜಾಸ್ತಿ ಇದೆ. ನೋಡಿ, ಟ್ರೇಡ್ ಡೀಲ್ ಅನ್ನೋ ಹೆಸರಲ್ಲಿ ಯಾರು ಕೂಡ ಯಾರನ್ನೂ ಬಲವಂತ ಮಾಡೋದಕ್ಕಾಗೋದಿಲ್ಲ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಯಾಕೆ ತಗೊಂಡ್ವಿ ಹೇಳಿ? ನಾವು ಸ್ವತಂತ್ರವಾಗಿರ್ಬೇಕು ಅಂತ, ನಮ್ಮ ತೀರ್ಮಾನಗಳನ್ನ ನಾವೇ ಮಾಡ್ಬೇಕು ಅಂತ. ಇದನ್ನ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ. ಒಂದ್ ವೇಳೆ ಟ್ರಂಪ್ ಅವರು ಅನ್ಕೊಳ್ತಾ ಇದ್ರೆ ಅವರು ಕಂಟ್ರೋಲ್ ಮಾಡ್ಬೋದು ಅಂತ, ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ. US ಜೊತೆ ಪಾಕಿಸ್ತಾನದ ಟ್ರೇಡ್ ಇರೋದು $4 ಬಿಲಿಯನ್. ಅಮೆರಿಕ ಜೊತೆ ಭಾರತದ ಟ್ರೇಡ್ ಇರೋದು $180 ಬಿಲಿಯನ್. ಒಂದ್ ವೇಳೆ ಬೈಲ್ಯಾಟ್ರಲ್ ಟ್ರೇಡ್ ಟ್ರೀಟಿ ಆದ್ರೆ ಆಗ $500 ಬಿಲಿಯನ್ ಟಾರ್ಗೆಟ್ ಆಗತ್ತೆ. ನೋಡಿ, ಅವ್ರಿಗೆ $5 ಬಿಲಿಯನ್ ಬೇಕಾ ಅಥವಾ $500 ಮಿಲಿಯನ್ ಬೇಕಾ? ನೋಡ್ತಿದ್ರೆ ಅನಿಸ್ತಾ ಇದೆ ಅವ್ರಿಗೆ ಪಾಕಿಸ್ತಾನದ ಜೊತೆ ಕ್ರಿಪ್ಟೋ ಕರೆನ್ಸಿಯ ಕನೆಕ್ಷನ್ ಇದೆ ಅಂತ. ಅದಕ್ಕೆ ಅವರು ಹೀಗೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ನನ್ಗನ್ಸೋ ಪ್ರಕಾರ ಯುದ್ಧ ನಿಂತಾಗ ಅಥವಾ ಫೈರಿಂಗ್ ನಿಂತಾಗ ಏನೇ ಆಗಿರ್ಬೋದು, ನನ್ನ ಆಸೆ ಏನು ಅಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ನಮ್ಮ ದೇಶದ ಸರ್ಕಾರ ಅನೌನ್ಸ್ ಮಾಡ್ಬೇಕಾಗಿತ್ತು. ಬದಲಾಗಿ ಸಾರ್ವಜನಿಕರಿಗೆ ಟ್ರಂಪ್ ಅವರು ಅವ್ರ ಕಡೆಯಿಂದ ಗೊತ್ತಾಯ್ತು, ಸರ್ಕಾರ ನಮ್ದಿರೋದು, ದೇಶ ನಮ್ದು, ಆದ್ರೆ ನಮಗ್ ಗೊತ್ತಾಗಿದ್ದು ಅಮೆರಿಕ ಕಡೆಯಿಂದ ನಾವು ಮಾಡಿದ್ವಿ ಅಂತ. ಅಲ್ಲ, ನೀವ್ ಏನ್ ಮಾಡಿದ್ರಿ? ಅಲ್ಲ, ಒಂದ್ ವೇಳೆ ನೀವ್ ಅದನ್ನ ಮಾಡಿದ್ರೆ ನಾವು ಟ್ರಂಪ್ ಅವ್ರನ್ನ ಕೇಳ್ಕೊಳ್ತೀವಿ, ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಮಾಡ್ತಿರೋ ಯುದ್ಧನ ದಮ್ಮಿದ್ರೆ ನಿಲ್ಸಿ ನೋಡೋಣ. ಒಂದ್ ವೇಳೆ ನಿಮ್ಗೆ ಅಷ್ಟೊಂದು ತಾಕತ್ತಿದೆ ಅಂದ್ರೆ ಇಸ್ರೇಲ್ ಇರಾನ್ನ ಯುದ್ಧನ ನಿಲ್ಸಿ, ಯುಕ್ರೇನ್ ರಷ್ಯಾದ ನಿಲ್ಸಿ. ನೀವ್ ಪದೇ ಹೇಳ್ತಾ ಇದ್ದೀರಾ, ಅದನ್ನ ಕೇಳ್ತಾ ಇದ್ರೆ ನಮ್ಗೆ ಒಂಥರ ಅನ್ಸುತ್ತೆ. ನಮ್ಮ ಇಲ್ಲೂ ಕೆಲವು ಜನಗಳು ಹೇಳ್ತಾ ಇದ್ದಾರೆ, ನರೇಂದರ್ ಸರೆಂಡರ್. ಇಲ್ಲ, ನೋಡಿ, ಏನು ಅಂದ್ರೆ ಅವ್ರ ಪಾರ್ಟಿಯಲ್ಲಿ ತುಂಬಾ ದೊಡ್ಡವರಿದ್ದಾರೆ, ಒಳ್ಳೆ ರಾಜಕಾರಣಿಗಳಿದ್ದಾರೆ. ಅದ್ರ ಮೇಲೆ ಕಾಮೆಂಟ್ ಮಾಡೋಷ್ಟು ಯೋಗ್ಯತೆ ನನಗಿಲ್ಲ. ಆದ್ರೆ ಅದು ಅವ್ರಿಗಿರೋಂಥ ರೈಟು. ಆದ್ರೆ ನನ್ನ ಆಸೆ ಏನಿತ್ತು ಅಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದನ್ನ ಅನೌನ್ಸ್ ಮಾಡ್ಬೇಕಿತ್ತು ಅಂತ. ಆದ್ರೆ ನಾನು ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ. ನಮ್ಗೆ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಇದೆ, ಗೌರವ ಇದೆ ನಮ್ಮ ದೇಶದ ಫೋರ್ಸಸ್ಗಳ ಮೇಲೆ. ಅವರು ತಮ್ಗಿರೋಂಥ ತುಂಬಾ ಧೈರ್ಯದಿಂದ ಯಾರಿಗೂ ಕೂಡ ಹೆದರ್ದೇನೆ ರಾತ್ರಿ 8-9 ಗಂಟೆಯಲ್ಲಿ ಗುಜರಾತ್ ಮತ್ತೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ, ರಾಜಸ್ಥಾನ್ ಮತ್ತೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ, ಜಮ್ಮು, ಪಂಜಾಬ್, ಕಾಶ್ಮೀರ್, ಪಾಕಿಸ್ತಾನ್ ತನ್ನ ಇಡೀ ಸೈನ್ಯನೇ ಅಲ್ಲಿ ನಿಲ್ಸಿತ್ತು. ನಮ್ಮ ಸೈನಿಕರು ಮತ್ತೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನವರು ಕೆಚ್ಚೆದೆಯಿಂದ ಅವ್ರನ್ನ ಎದುರಿಸಿ ಅವ್ರನ್ನ ಅಲ್ಲೇ ತಡೆದು ನಿಲ್ಸಿದ್ದಾರೆ. ಹಾಗಾಗಿ ನನಗೆ ತುಂಬಾನೇ ಹೆಮ್ಮೆ ಇದೆ ಮತ್ತೆ ಯಾವತ್ತಿಗೂ ಇರುತ್ತೆ. ಈಗ ಏನೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದಾರಲ್ಲ, ಗೌರ್ಮೆಂಟ್ ಮತ್ತೆ ಬೇರೆಯವರು ಅದನ್ನ ನೋಡ್ಕೊಳ್ತಾರೆ. ಆದ್ರೆ ನನ್ನ ಮಾತೇನು ಅಂದ್ರೆ, ಒಂದ್ ವೇಳೆ ಪಾಕಿಸ್ತಾನ್ ಮತ್ತೊಮ್ಮೆ ತರಲೆ ಮಾಡಿದ್ರೆ ನನಗನ್ಸುತ್ತೆ ಅವ್ರಿಗೆ ಖಂಡಿತವಾಗ್ಲೂ ತಕ್ಕ ಉತ್ತರ ಸಿಗುತ್ತೆ. ಆದ್ರೆ ಟ್ರಂಪ್ ಸಾಹೇಬ್ರು ಬರೀ ಬಾಯ್ ಮಾತಲ್ಲಷ್ಟೇ ಹೇಳ್ತಾ ಇಲ್ಲ. ಅವರು ಜನರಲ್ ಆಸಿಫ್ ಮುನೀರ್ ಅವರನ್ನ ವೈಟ್ ಹೌಸ್ಗೆ ಬರ್ಮಾಡ್ಕೊಂಡಿದ್ದಾರೆ, ಲಂಚ್ ಮಾಡಿಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ನೋಡಿ, ಆಸಿಫ್ ಮುನೀರ್ ಅಲ್ಲಿಗೆ ಹೋಗಿದ್ದಾನೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು, ಅಮೆರಿಕ ಯಾರಿಗೂ ಕೂಡ ಫ್ರೀ ಲಂಚ್ ಕೊಡೋದಿಲ್ಲ ಅಂತ. ಅವರು ಅರ್ಥ ಮಾಡ್ಕೊಳ್ಬೇಕು, ಆಸಿಫ್ ಮುನೀರಿಂದ ಅವರು ಖಂಡಿತವಾಗ್ಲೂ ಬೇಕಾಗಿರೋದನ್ನ ಪಡ್ಕೊಳ್ತಾರೆ ಅಂತ. ನೋಡಿ, ಅವ್ರ ಇಂಟೆನ್ಷನ್ ಏನು ಅಂದ್ರೆ, ಅಲ್ಲಿ ಇರಾನಿನ ಬಾರ್ಡರ್ ಇದೆಯಲ್ಲ, ಅಲ್ಲಿ ಖಂಡಿತವಾಗ್ಲೂ ಅವ್ರೇನೋ ಮಾಡೋರಿದ್ದಾರೆ. ಮತ್ತೆ ಆ ವಿಷಯ ಆದಷ್ಟು ಬೇಗ ಮುಂದೆ ಬರುತ್ತೆ. ಮತ್ತೆ ಟ್ರಂಪ್ ಅವರು US ಅಡ್ಮಿನಿಸ್ಟ್ರೇಷನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು.
ಮತ್ತೆ ಆಸಿಫ್ ಮುನೀರ್ನ ಫಂಕ್ಷನ್ನಲ್ಲಿ US ಗೆ ಬೇಕಾಗಿರುವಂಥ ಟೆರರಿಸ್ಟ್ ಇದ್ದಾನೆ ಅಲ್ಲಿ, ಅವನ ಪಕ್ಕದಲ್ಲೇ ಇದ್ದಾನೆ, ಅವನನ್ನ ಮೀಟ್ ಆಗಿದ್ದೀರ ನೀವು. ಮತ್ತೆ ಆ ಟೆರರಿಸ್ಟ್ಗಳನ್ನ ಸಾಯಿಸಿದ್ರು, ಅವರ ಅಂತಿಮ ಯಾತ್ರೆ ನಡೀತಾ ಇತ್ತು. US ಗೌರ್ಮೆಂಟ್ ಅವ್ರನ್ನ ಟೆರರಿಸ್ಟ್ ಅಂತ ಹೇಳಿದೆ, ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಾಕಿಸ್ತಾನ ಆರ್ಮಿ ಕೂಡ ಅಲ್ಲೇ ಇದೆ. ಟ್ರಂಪ್ ಅವನನ್ನ ಭೇಟಿಯಾಗಿದ್ದಾರೆ. ಟ್ರಂಪ್ ಅವರು ಇದನ್ನ ಯೋಚನೆ ಮಾಡಬೇಕು, ಒಂದ್ವೇಳೆ ಅವರು ಕಾಂಪ್ರಮೈಸ್ ಆದ್ರು ಅಂದ್ರೆ, ಇದನ್ನೆಲ್ಲ ನೀವು ಜಿಯೋಪೊಲಿಟಿಕ್ಸ್ ರೀತಿನಲ್ಲೇ ನೋಡ್ತಾ ಇದ್ರೆ, ಅಲ್ಲ, ಟೆರರಿಸ್ಟ್ ವಿರುದ್ಧ ಇಡೀ ಪ್ರಪಂಚನೇ ಹೋರಾಡಬೇಕು, ಆದ್ರೆ ನಾವಿಲ್ಲಿ ಕೇವಲ ವಿಕ್ಟಿಮ್ ಆಗಿದೀವಿ ಅಷ್ಟೇ. ಈ ಯುದ್ಧಕ್ಕೆ ಅರ್ಥನೇ ಇಲ್ದಿರೋಗಾಗತ್ತೆ. ನೋಡಿ, ಯಾವ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ನಿಂತೋಯ್ತಲ್ಲ, ಈ ಸೀಸ್ ಫೈರ್ ಆಯ್ತಲ್ಲ, ಅದಾದ ನಂತರ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವರೊಂದು ಸ್ಪೀಚ್ ಕೊಟ್ರು. ಅವರು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿದ್ರು. ಅಪ್ಪ ಟ್ರಂಪ್ಗೆ, ಚಿಕ್ಕಪ್ಪ ಚೈನಾಗೆ, ಅಮ್ಮ ಟರ್ಕಿಗೆ, ಎಲ್ರಿಗೂ ತುಂಬು ಹೃದಯದ ಧನ್ಯವಾದ ಅಂದ್ರು. ನೋಡಿ, ಅವರು ಏನಂದ್ರೆ ಪಾಕಿಸ್ತಾನ್ ಎಷ್ಟು ಐಸೋಲೇಟೆಡ್ ಆಗಿದೆ ಅಂದ್ರೆ, ನೋಡಿ, ಅವರು ಯಾರಿಗೂ ಗೊತ್ತಿಲ್ಲದೆ ಚೈನಾದವರಿಂದ ಸಾಕಷ್ಟು ಆರ್ಮ್ಸ್ಗಳನ್ನ ತಗೊಳ್ತಾರೆ. ಮತ್ತೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಅವರ ಏನು ಪೋರ್ಟ್ ಇದೆಯಲ್ಲ, ಅದೆಲ್ಲ ಚೈನಾದ ಹೊಸ ಈಸ್ಟ್ ಇಂಡಿಯಾ ಕಂಪನಿ ಆಗಿದೆ ಪಾಕಿಸ್ತಾನಕ್ಕೋಸ್ಕರ. ಚೈನಾದಲ್ಲಿ ಏನು ಜಿನ್ಜಿಯಾಂಗ್ನ ಜಾಗ ಇದೆಯಲ್ಲ, ಅಲ್ಲಿ ಈಗ್ಲೂ ಕೂಡ ಮುಸಲ್ಮಾನರಿಗೆ ತುಂಬಾನೇ ಹಿಂಸೆ ಆಗ್ತಾ ಇದೆ. ಪಾಕಿಸ್ತಾನದ ಯಾವುದೇ ಪ್ರೈಮ್ ಮಿನಿಸ್ಟರ್ ಹಿಂದಿನ 7-8 ವರ್ಷಗಳಲ್ಲಿ ಯಾರು ಕೂಡ ಅಲ್ಲಿಗೆ ಹೋಗಿಲ್ಲ. ಯಾಕೆ ನೀವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ? ನೀವು ಇಸ್ಲಾಮಿನ ಬಗ್ಗೆ ಮಾತಾಡ್ತಿರಲ್ಲ. ಅದರ ಪ್ರಾವಿನ್ಸ್ನಲ್ಲಿ ನಮ್ಮ ಲೇ ಲಡಾಖಿಂದ ಅಲ್ಲಿವರೆಗೂ ಆ ಜಾಗದಲ್ಲಿ ಯಾರು ಕೂಡ ಏನು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅವ್ರಿಗೆ ಚೈನಾದಿಂದ CPC ಪ್ರಾಜೆಕ್ಟ್ ಇದೆಯಲ್ಲ, ಅದಕ್ಕೆ ಅವ್ರಿಗೆ ದುಡ್ಡು ಬೇಕು. ಅವ್ರಿಗೆ ಚೈನಾದಿಂದ ಅವ್ರಿಗೆ ಬೇಕಾಗಿರೋ ಆಯುಧಗಳು ಬೇಕು. ಚೈನಾದಿಂದ ಅವ್ರಿಗೆ ತುಂಬಾನೇ ಎಲೆಕ್ಟ್ರಿಸಿಟಿ ಸಾಮಾನುಗಳು ಬೇಕು. ಅದಕ್ಕೇನೆ ಅವರು ಕಂಫರ್ಟಬಲ್ ಆಗಿದ್ದಾರೆ. ನೋಡಿ, ಭಾರತದ ವಿಷಯ ಬಂದಾಗ ಮಾತ್ರ ಅವರು ಇಸ್ಲಾಂ ಅಂತ ವಿಷಯ ಹೇಳ್ತಾರೆ. ಅದೇ ಚೈನಾದ ವಿಷಯ ಬಂದಾಗ ಸುಮ್ನಾಗ್ಬಿಡ್ತಾರೆ. ಮತ್ತೆ ಟರ್ಕಿ ಬಗ್ಗೆ ನೋಡಿ, ಟರ್ಕಿ ಸ್ವತಃ ಅಲ್ಲಿದ್ದಂತಹ ಟೆರರಿಸ್ಟ್ಗಳ ಜೊತೆ ಅವರೇ ಮಾತಾಡಿ ಪ್ರಾಬ್ಲಮ್ನ ಬಗೆಹರಿಸ್ಕೊಂಡಿದ್ದಾರೆ. ಅವ್ರು ತಮ್ಮ ದೇಶದಲ್ಲೇ ಬಾಂಬ್ ಮಾಡ್ತಾ ಇದ್ರು. ಈಗ ನೀವು ಹೇಳಿ, ನಿಮ್ ದೇಶದಲ್ಲಿ ಏರ್ಫೋರ್ಸ್ ಇಂದ ಆ ಗ್ರೂಪ್ ಮೇಲೆ ಬಾಂಬ್ ಹಾಕ್ತೀರಾ, ಸಿರಿಯಾದಲ್ಲಿ ಆ ಗ್ರೂಪ್ಸ್ಗಳ ಮೇಲೆ ಬಾಂಬ್ ಹಾಕ್ತೀರಾ? ಇದೊಂದು ವಿಚಿತ್ರವಾದ ಒಂದು ಕೋಯಲೇಷನ್ ಆಗಿದೆಯಲ್ಲ. ಇವ್ರಿಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಅದೇನು ಅಂತ ಹೇಳಿದ್ರೆ, ನೀವು ಸಪೋರ್ಟ್ ಮಾಡೋಕೆ ಪಾಕಿಸ್ತಾನಕ್ಕೆ ಹೊರಟಿದಾರಲ್ಲ, ಆ ಪಾಕಿಸ್ತಾನ ಯಾವತ್ತೂ ಟೆರರಿಸಂನ ಬಿಡೋದಿಲ್ಲ. ಅಲ್ಲಿರೋ ಡೀಪ್ ಸ್ಟೇಟ್ ಆರ್ಮಿ ಯಾವಾಗ್ಲೂ ಟೆರರಿಸಂನ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಮೆರಿಕನ ಬಕ್ರಾ ಮಾಡ್ತಾನೆ ಇರುತ್ತೆ. ಅಮೆರಿಕಾಗೆ ಎಲ್ಲದರಲ್ಲೂ ಮೋಸ ಮಾಡಿದೆ. ಆಮೇಲೆ ಎಷ್ಟೊಂದು ಜನರನ್ನ ದುಡ್ಡಿಗೋಸ್ಕರ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ದಾರೆ. ಆದ್ರೆ ಪಾಕಿಸ್ತಾನ ಇದೆಲ್ಲಾನು ಕೂಡ ಬದಲಾಯಿಸ್ಕೊಳ್ತಾ ಇಲ್ಲ. ನೋಡಿ, ಪಾಕಿಸ್ತಾನದವ್ರು ಹೇಳ್ತಾ ಬರ್ತಾ ಇದ್ದಾರೆ, 30 ವರ್ಷದ ತನಕ ಅಮೆರಿಕ ಹೇಳ್ತು ಅನ್ನೋ ಕಾರಣಕ್ಕೆ ಆತಂಕವಾದದ ಡರ್ಟಿ ಜಾಬ್ ನಾವು ಮಾಡಿದ್ವಿ. ಅಮೆರಿಕಾಗೋಸ್ಕರನೇ ನಾವೇ ಖುದ್ದು ವಿಕ್ಟಿಮ್ ಆಗಿದ್ದೀವಿ ಆತಂಕವಾದಕ್ಕೆ. ನೋಡಿ, ನೀವೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ತಾ ಇರುವಾಗ ನೀವು ವಿಕ್ಟಿಮ್ ಹೇಗಾಗ್ತೀರಾ? ನೋಡಿ, ನೀವೀಗ ಹೇಳ್ತಾ ಇರೋ ಪ್ರಕಾರ, ನೀವು ಡಿಫೆನ್ಸ್ ಆಫೀಸರ್ ಹೇಳೋ ಪ್ರಕಾರ ಈ ಮಾತು ಸಾಬೀತಾಗತ್ತೆ. ಏನಂದ್ರೆ, ನೀವು ಹೈಯೆಸ್ಟ್ ಬಿಡರ್ಗೆ ನಿಮ್ಮ ನಿಯತ್ತನ್ನ ಮಾರ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ. ಮತ್ ನೀವು ಮಾರ್ಕೊಂಡಿದ್ದೀರಾ? ನೀವು ಯಾರನ್ನೆಲ್ಲ ಕೊಂದಿದ್ದೀರೋ ಅವರೆಲ್ಲ ಮುಸಲ್ಮಾನರಲ್ವಾ? ನೀವು ಯಾರ್ಗೆ ಡ್ರೋನ್ ಅಟ್ಯಾಕ್ ಮಾಡಿ ಅಂತ ಹೇಳಿದ್ರೋ ಅವರೆಲ್ಲ ಕೂಡ ಒಂದೇ ಟ್ರೈಬಲ್ ಏರಿಯಾಗೆ ಸೇರಿರೋಂಥ ಮುಸ್ಲಿಂಗಳಾಗಿರ್ಲಿಲ್ವಾ? ನಿಮ್ಗದು ಗೊತ್ತಿರ್ಲಿಲ್ವಾ? ನೋಡಿ, ಈ ಪಾಕಿಸ್ತಾನ್ ಇದೆಯಲ್ಲ, ಈ ಪಾಕಿಸ್ತಾನದಲ್ಲಿ ಒಂದ್ ಗ್ರೂಪ್ ಇದೆ, ಅದೇ ಇದನ್ನೆಲ್ಲ ಮಾಡೋದು. ಏನೇ ಆದ್ರೂ ಕೂಡ ಆರ್ಮಿದು ಕೂಡ ತುಂಬಾ ದೊಡ್ಡ ಪಾತ್ರ ಇದೆ ಇದರಲ್ಲಿ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸರ್, ನನ್ ಪ್ರಶ್ನೆ ನಿಮ್ಗೇನು ಅಂದ್ರೆ, ನಿಮಗನ್ಸತ್ತಾ ಪಾಕಿಸ್ತಾನಿಗೆ ಬುದ್ಧಿ ಬಂದಿದೆ ಅಂತ? ಅವ್ರು ನಮ್ಮೇಲ್ ದಾಳಿ ಮಾಡಲ್ಲ ಅನ್ಸತ್ತಾ ನಿಮ್ಗೆ? ಇಲ್ಲ, ಖಂಡಿತವಾಗ್ಲೂ ಬುದ್ಧಿ ಬರೋದಿಲ್ಲ. ಎಲ್ಲಿವರೆಗೂ ಪಾಕಿಸ್ತಾನ್ನ ಆರ್ಮಿ ದೇಶನ ಕಂಟ್ರೋಲ್ ಮಾಡ್ತಾ ಇರುತ್ತೋ, ತನ್ನ ದೇಶನ, ಅಲ್ಲಿನ ಟೆರರಿಸ್ಟ್ ಗ್ರೂಪ್ಗಳಿಗೆ ಅವರು ಸಪೋರ್ಟ್ ಮಾಡ್ತಿರೋವರೆಗೂ ಅವ್ರು ಬದಲಾಗೋದೇ ಇಲ್ಲ. ನೋಡಿ, ನಾವಲ್ಲಿ ನೋಡ್ಬೋದು, ಹಫೀಜ್ ಸಯೀದ್, ಮಸೂದ್ ಅಜರ್, ಲಖ್ವಿ ಇವರೆಲ್ಲರೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ತಮ್ಮ ಕೃತ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇವ್ರನ್ನ ಬದಲಾಗಿ ಅಂದ್ರೆ ಬದಲಾಗೋದಾದ್ರೂ ಹೇಗೆ ಸರಿ ಮಾಡೋದು ಇವ್ರನ್ನ? ನೋಡಿ, ಮೊದಲು ಇವ್ರನ್ನೆಲ್ಲ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, FATAನ ಗ್ರೇ ಲಿಸ್ಟ್ನಲ್ಲಿ ತರಬೇಕಾಗತ್ತೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ತಂದಾಗ ಇವ್ರಿಗೆ ಎಷ್ಟೆಲ್ಲ ದುಡ್ಡು ಬರ್ತಿದ್ಯೋ, IMF ಇಂದ ಅಥವಾ ಬೇರೆ ಬೇರೆ ದೇಶಗಳಿಂದ ಬರ್ತಿದ್ಯಲ್ಲ, ಅದ್ರ ಮೇಲೆ ರೆಗ್ಯುಲೇಷನ್ ಆಗುತ್ತೆ, ಮಾನಿಟರಿಂಗ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಟೆರರಿಸಂಗೋಸ್ಕರ ಹೋಗೋವಂಥ ದುಡ್ಡು ಎಲ್ಲ ಕೂಡ ಇಲ್ಲೀಗಲ್ ರೀತಿನಲ್ಲೇ ಹೋಗೋದು. 2018ರಿಂದ 2020ರವರೆಗೆ ಪಾಕಿಸ್ತಾನ FATFನಲ್ಲಿತ್ತು.
ಆಗ ಮುಂಬೈನಲ್ಲಿ ನಡೆದಂಥ 9/11 ಅಟ್ಯಾಕ್ನ ಟ್ರಯಲ್ ಮುಂದಕ್ಕೆ ಹೋಯ್ತು. ಸಾಜಿದ್ ಮೀರ್ ಅನ್ನೋನ್ ಮೇಲೆ ಸಂಶಯ ಇತ್ತು, ಅವನು ಪಾಕಿಸ್ತಾನದಲ್ಲಿ ಸತ್ತು ಹೋದ. FATFನಲ್ಲಿ ಪಾಕಿಸ್ತಾನ ಹೆಸರು ಬರ್ತಿದ್ದ ಹಾಗೇನೆ ಪಾಕಿಸ್ತಾನ ISIನವರು ಹೇಳಿದ್ರು ಅವರು ಬದುಕಿದ್ದಾರೆ ಅಂತ. ಅವರು ಸತ್ತೋಗಿರೋನ್ನ ಬದುಕಿಸಿದ್ರು, ಅಲ್ಲಿನ ಕೋರ್ಟು ಅವನಿಗೆ ಶಿಕ್ಷೆನೂ ಕೊಡ್ತು. ಸೊ FATFನ ತರೋದು ಅಗತ್ಯ ಇದೆ. ಮತ್ತೆ ಕಾನ್ಸ್ಟೆಂಟ್ ಆಗಿ ನಾವು ವಿಜಿಲೆಂಟ್ ಆಗಿರಬೇಕು. ಮತ್ತೆ ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ ಪಾಕಿಸ್ತಾನ್ ಈ ದೇಶದಲ್ಲಿ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಒಂದೇ ಕೆಲಸ ಮಾಡೋದಕ್ಕೆ ಬಯಸೋದು, ಅದೇನು ಅಂದ್ರೆ ಇಲ್ಲಿ ಆದಷ್ಟು ಬೇಗ ಕಮ್ಯುನಲಿಸಂ ಹೆಚ್ಚಾಗಬೇಕು ಅಂತ. ಒಂದ್ ವೇಳೆ ನಾವು ಕಮ್ಯುನಲಿಸಂನ ಮುಗಿಸಿದ್ರೆ, ಒಂದ್ ವೇಳೆ ಮುಗ್ಸಕ್ಕಾಗ್ಲಿಲ್ಲ ಅಂದ್ರೆ ಅದನ್ನ ನಾವು ತಡಿಬೇಕಾಗತ್ತೆ. ಆಗ ನಾವು ಪಾಕಿಸ್ತಾನಕ್ಕೆ ತುಂಬಾ ದೊಡ್ಡ ಶಿಕ್ಷೆ ಕೊಟ್ಟಂಗಾಗತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ನಮ್ಮ ದೇಶದ ಒಳಗೇನೆ ಜನರಲ್ಲಿ ಡಿಫರೆನ್ಸಸ್ನ ಹುಟ್ಟಾಕುವಂತ, ದ್ವೇಷವನ್ನ ಹುಟ್ಟಾಕುವಂತ ಜನಗಳಿಂದಾಗಿ ಪಾಕಿಸ್ತಾನಕ್ಕೆ ಇಷ್ಟು ಧೈರ್ಯ ಅಲ್ಲ, ಈ ಬಂದಿದೆ. ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಫಾರಿನ್ ಸೆಕ್ರೆಟರಿ ಅವ್ರು ಹೇಳಿದ್ದಾರೆ. ಪಾಕಿಸ್ತಾನ್ ಇಲ್ಲಿ ಅವರು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ಕೊಂಡಿದ್ದಾರೆ, ಹಿಂದೂ ಮುಸ್ಲಿಂ ದ್ವೇಷನ ಹೆಚ್ಚು ಮಾಡೋದ್ರ ಮೂಲಕ. ಇದನ್ನೇ ಅವರು ಪ್ರಯತ್ನ ಮಾಡೋದು. ಅವರು ಪೆಹಲ್ಗಾಮ್ ಆದ್ಮೇಲೆ ಅವ್ರ ಉದ್ದೇಶ ಒಂದೇ ಆಗಿತ್ತು, ಇಲ್ಲಿ ತುಂಬಾ ದೊಡ್ಡ ಕಮ್ಯುನಲ್ ರೈಟ್ಸ್ ಆಗ್ಬೇಕು ಅಂತ. ಇಲ್ಲಿ ಕೆಲವು ವಾದ ವಿವಾದಗಳಾಯ್ತು. ನಂಬ್ತೀನಿ, ನಮ್ಮ ದೇಶದ ಜನರನ್ನ ಮೆಚ್ತೀನಿ. ಒಂದ್ ವೇಳೆ ನಾವು ಪಾಕಿಸ್ತಾನ್ನ ಅವರು ಮಾಡ್ದಂಥ ಕೆಟ್ಟ ಪ್ಲಾನಿಂದ ನಾವು ಬಚಾವಾಗಿದ್ದೀವಿ, ಆ ಕ್ರೆಡಿಟ್ ಯಾವ ಗೌರ್ಮೆಂಟ್ಗೂ ಹೋಗಲ್ಲ, ಇದನ್ನೆಲ್ಲ ಮಾಡ್ದಂತಹ ಭಾರತದ ಜನತೆಗೆ ಹೋಗುತ್ತೆ ಇದೆಲ್ಲ.